ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ಅದಕ್ಕೆ ಒಂದು ರೀಸನ್ಸ್ ಇದೆ. ಯಾಕಂದರೆ ಕೆಲವು ಫ್ರೆಂಡ್ಸ್ ಹೇಳಿದರು ಕನ್ನಡ ಮತ್ತು ತುಳು ಮಿಕ್ಸ್ ಮಾಡಿ ಮಾತಾಡು, ಯಾಕಂದರೆ ನಮಗೆ ಸಹ ಆವಾಗ ಅರ್ಥ ಆಗುತ್ತೆ. ಅದು ಸರಿ, ಯಾಕಂದರೆ ಕನ್ನಡ ವ್ಯೂವರ್ಸ್ ಅವರಿಗೆ ತುಳು ಲ್ಯಾಂಗ್ವೇಜಲ್ಲಿದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ, ಅದನ್ನು ನೋಡೋದಿಲ್ಲ, ಹಾಗೆಯೇ ಬಿಟ್ಟು ಬಿಡ್ತಾರೆ. ಅಂದತೆ ತುಳು ತುಂಡುಂದು ಬಿಡ್ಬೇರು ನಮ್ಮ ತುಳುನಾಡ ಜನಗಳಿಗೆ ಏನು ತುಳುಲ ಪಾತಿರ್ಬೆ. ಬಟ್ ನಿಕ್ಲೆ ಪೊಡಿತಿನ ಕಮೆಂಟ್ ಮಾಡೋದಿಲ್ಲ ಪನುಲಿ ತುಳುಟೆ ಪೊಡಿತಿನ ಪಾತಿರ್ವೆ ಹೆಂಗಾಯ್ತು ದಾಲ ಪ್ರಾಬ್ಲಮ್ ಇಚ್ಚಿ ಜನರಟ್ಲ ಮಿಕ್ಸ್ ಮಾಡೋದು ಪಾತಿರ್ವೆ. ಬನ್ನಿ ನಾವು ಇವತ್ತಿನ ರೆಸಿಪಿ ಏನಂತ ಹೇಳ್ತೇನೆ. ಫಸ್ಟಿಗೆ ನಾನು ಬೂತಾಯಿ ಮೀನಿದು ಸಾರು ಮಾಡ್ತಾಯಿದ್ದೇನೆ, ಆಮೇಲೆ ಪ್ರಾನ್ಸ್ ಇದು ಸುಕ್ಕ, ಮತ್ತು ಚಿಕನ್ ಪೆಪ್ಪರ್ ಮಾಡ್ತಾಯಿದ್ದೇನೆ. 3 ಸೂಪರ್ ಐಟಮ್ಸ್ ಹೇಗೆ ಮಾಡೋದು ಅಂತ ಹೇಳ್ತೇನೆ, ಬನ್ನಿ. ಫಸ್ಟಿಗೆ ನಾನು 10ರಿಂದ 15 ಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೇನೆ. ಫಸ್ಟ್ ಅದರದ್ದು ತಲೆ ಭಾಗದಿಂದ ಕಟ್ ಮಾಡಿದ್ದೇನೆ ನೋಡಿ, ಮತ್ತು ಅದರದ್ದು ರೆಕ್ಕೆ ಮತ್ತು ಬಾಲವನ್ನು ಕಟ್ ಮಾಡಿದ್ದೇನೆ. ಅದಾದಮೇಲೆ ಅದರ ಒಳಗೆ ಮೊಟ್ಟೆ ಇರುತ್ತೆ, ಮೊಟ್ಟೆಯನ್ನು ಸಪ್ರೇಟ್ ಇಟ್ಟಿದ್ದೇನೆ, ಗಲೀಜನ್ನು ಸಪ್ರೇಟ್ ಇಟ್ಟಿದ್ದೇನೆ. ಅದನ್ನು ಚೆನ್ನಾಗಿ ಅದರ ಮೇಲೆ ಪೊಡಸ್ ಅಂತ ಹೇಳ್ತಾರೆ ತುಳುವಲ್ಲಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳ್ಬೋದು. ತುಲೆ ಮೀನನ್ನು ಒಂಜೊಂಜಿ ಶೋ ಕೂಡ ಕಟ್ ಮಂತೊಂದುಲ್ಲೆ ಗೊತ್ತಾಣತ್ತೆ. ಬೀಲದಲ್ಪ ಪಕ್ಕ ಆಯ್ತಾ ರೆಕ್ಕೆದಲ್ಪ ಕಟ್ ಮಾಡ್ತಿದ್ದೆ ತೆತ್ತಿ ತುಲೆ. ವಾವ್, ನಿಂಗೆ ಮಸ್ತ್ ಇಷ್ಟ ಬೂತಾಯಿ ಮೀನಂಡೆಲ್ಲ ತಿನ್ಪುಜಾನ ತೆತ್ತಿನ ತಿನ್ಪೆ ಮಸ್ತ್. ಅವನು ಫ್ರೈ ಮಂತಂಡ ಆತ್ ಟೇಸ್ಟಿ. ಈಗ ನೋಡಿ, ನಾನು ಬೂತಾಯಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಚೆಂದ ವಾಶ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇನೆ. ಅದು ಅದರ ಒಳಗೆ ಗಲೀಜಿರುತ್ತೆ, ಗಲೀಜು ಬ್ಲ್ಯಾಕ್ ಎಲ್ಲ ಇರ್ತದೆ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡುವ. ಮೊಟ್ಟೆದ್ದು ಸಹ ಚೆಂದ ಕ್ಲೀನ್ ಮಾಡಿ ಬಟ್ಟಲಿಗೆ ಹಾಕಿ ಇಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ಮೊಟ್ಟೆ ಎಷ್ಟಿದೆ ನೋಡಿ. ಅದನ್ನು ಚೆಂದ ಫ್ರೈ ಮಾಡಿ ತಿನ್ನಬೇಕು. ಅದರ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡಿ ಏನಂತ. ಫಸ್ಟಿಗೆ ನಾನು 20ರಿಂದ 35 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ, ಮತ್ತು 3 ಟೀ ಸ್ಪೂನ್ ಕೊರಿಯಾಂಡರ್, ಮತ್ತು 1.5 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ ತಗೊಂಡಿದ್ದೇನೆ. ನಾನು ಅಷ್ಟು ಮೆಣಸು ಯಾಕೆ ತಗೊಂಡದ್ದು ಅಂತ ಹೇಳಿದರೆ, ನಾನು 1ರಲ್ಲಿ 2 ರೆಸಿಪಿಗೆ ತೆಗಿತೇನೆ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಪುಳಿ ಮುಂಚಿ ಇದು ಮಸಾಲ ಮಾಡ್ತೇನಲ್ಲ, ಪುಳಿ ಮುಂಚಿ ಮಸಾಲದಲ್ಲಿ ಫಸ್ಟಿಗೆ ನಾನು ಮೆಣಸಿದ್ದು ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಟ್ಟದನ್ನು ಸ್ವಲ್ಪ ತೆಗಿತೇನೆ. ಆವಾಗ ನಾನು ಹುಳಿ ಸಹ ಹಾಕ್ತೇನೆ. ಹುಳಿ ಮೀನಿನ ಪದಾರ್ಥಕ್ಕೆ ಹುಳಿ ತುಂಬ ಇದ್ದರೆ ಚೆನ್ನಾಗಾಗುತ್ತೆ, ಆದರೆ ಪ್ರಾನ್ಸ್ ಸುಕ್ಕಕ್ಕೆ ಜಾಸ್ತಿ ಹುಳಿ ಆದರೆ ಸಹ ಅಷ್ಟು ಟೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಹುಳಿಯನ್ನು ನೋಡಿ ಹಾಕಿ, ಟ್ಯಾಮ್ರಿನ್ ನೋಡಿ ಹಾಕಿ. ಮತ್ತು ಅದನ್ನು ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ಹಿಂಡಿ ಹಾಕ್ಬೋದು. ಬನ್ನಿ ನಾನು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಚೆಂದ ಫ್ರೈ ಆದ ಮೇಲೆ ಒಂದು ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇರಲಿ. ಯಾಕಂದರೆ ಸುಟ್ಟು ಹೋದರೆ ಸುಟ್ಟ ಸ್ಮೆಲ್ ಬರ್ತದೆ, ಮತ್ತು ಒಂಚೂರು ಕೈ ಸಾಗ್ತದೆ. ಅದಕ್ಕೋಸ್ಕರ ಮತ್ತು ನಾನು ತೆಗೆದಿಟ್ಟದ್ದು ಜೀರಿಗೆ, ಕೊರಿಯಾಂಡರ್ ಮತ್ತು ಮೆಂತೆ, ಒಂದು ಈರುಳ್ಳಿ, ಒಂದು 10-12 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ಶೋ ಕೂಡ ಫ್ರೈ ಮಾಡ್ತದೆ. ಶೋ ಕೂಡ ಬಾಡಾಗ ಒಂಜಿ ಎಲ್ಲಿಯ ಫ್ಲೇಮ್ಡೆ ಇಪ್ಪಡವು ಎಣ್ಣೆ ಬಾಡ್ದು ಶೋ ಕೂಡ ಮನ್ಪುಗ ಮಸ್ತ್ ಅವು ಕರಂಚಿನ ಮುಟ್ಟವೇನು ಮನ್ಪುನ ಬುರ್ಚಿ ಶೋಕು ಫ್ರೈ ಆಯ್ಬಕ್ಕ. ನೆಕ್ಸ್ಟ್ ಅವೇನೊಂಜಿ ದೆತ್ತದು ಒಂಜಿ ಸೈಡ್ ತಿಕ್ಕ. ಅದು ಫ್ರೈ ಆದ ಮೇಲೆ ನೆಕ್ಸ್ಟ್ ಅದನ್ನು ಜಾರಿಗೆ ಹಾಕಿಡುವ. ಜಾರಿಗೆ ಹಾಕುವಾಗ
ಬಿಸಿ ಬಿಸಿ ಕಡಿಯೋದು ಬೇಡ, ಸ್ವಲ್ಪ ಹಾರಲಿ ಅದು. ಅದಾದಮೇಲೆ ಅದಕ್ಕೆ ಒಂದು ಹುಳಿ ಹಾಕಿದ್ದೇನೆ ಮತ್ತು ಟರ್ಮರಿಕ್ ಹಾಕಿದ್ದೇನೆ. ಹುಳಿ ನೀವು ನೋಡಿ ಹಾಕಿ, ನಾನು 2 ಪದಾರ್ಥಕ್ಕೆ ಒಟ್ಟಿಗೆ ತೆಗೆದುಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಬೇರೆ ಬೇರೆ ತೆಗೆಯುವಾಗ ಅದನ್ನು ಸಹ ನಿಮಗೆ ಹಾಕ್ತೇನೆ ವಿಡಿಯೋದಲ್ಲಿ ನೋಡಿ. ಒಂದು ಬೌಲಲ್ಲಿ ನಾನು ಕರ್ದಿದ್ದ ಗ್ರೈಂಡ್ ಮಾಡಿಟ್ಟದನ್ನು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೇನೆ. ಈಗ ನಾವು ಈರುಳ್ಳಿ ಮತ್ತು 1 ಈರುಳ್ಳಿ ತಗೊಂಡಿದ್ದೇನೆ, 1 ಟೊಮೆಟೊ ತಗೊಂಡಿದ್ದೇನೆ, 2 ಕಾಯಿ ಮೆಣಸು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಸೈಡಲ್ಲಿ. ಅದಾದಮೇಲೆ ಮಣ್ಣಿದು ಮಡಿಕೆ ನಮ್ಮ ಒಂಜಿ ಬಿಸಲಿದೆ ತೊನ್ಗ, ಬಿಸಲಿಗೆ ನಮ್ಮ ಕಡಿದಿತ್ತಿನ ಅರಿಪುನ ಈಗ ಪಾಡ್ದು ಏದು ಬುಡಾತ ನೀರನ್ನೆಲ್ಲ ಪಾಡ್ಗ ನಾನು ಒಂಜಿ 2-3 ಲೋಟದ ನೀರು ಪಾಡ್ದೆ. ಒಂಚೂರು ರೇಸ ಮಸ್ತ್ ದಪ್ಪರ್ದು ಒಂಚೂರು ನೀರಿತ್ತು ನಾನು ಇಟ್ಟೈತೆ ಅಂಚದು. ನಾನು ಅದಕ್ಕೆ ಕರ್ದಿಟ್ಟ ಮಸಾಲವನ್ನು ಹಾಕಿ ನೀರು ಹಾಕಿ ಮತ್ತು ಇದು ಒಂದು 2-3 ಲೋಟ ನೀರು ಹಾಕಿದ್ದೇನೆ. ಅದಕ್ಕೆ ನಾನು ಕಟ್ ಮಾಡಿಟ್ಟದ್ದು ಇದು ನೀರುಳ್ಳಿ ಮತ್ತು ಟೊಮೆಟೊ ಮೆಣಸು ಹಾಗೆಯೇ ಹಾಕಿದ್ದೇನೆ. ನಿಮಗೆ ಬೇಕಿದ್ದರೆ ಅದನ್ನು ಮೊದಲು ಫ್ರೈ ಮಾಡಿ ಸಹ ಹಾಕ್ಬೋದು, ಆದರೆ ಹೀಗೆ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಹೀಗೆ ಮಾಡ್ತೇನೆ, ಹಾಗೆ ಸಹ ಮಾಡ್ತೇವೆ. ನೆಕ್ಸ್ಟ್ ಟೈಮ್ ಹಾಗೆ ಮಾಡಿದ್ದನ್ನು ಅದು ಸಹ ವೀಡಿಯೋ ಮಾಡ್ತೇನೆ ನಾನು. ಈಗ ಅದಕ್ಕೆ ಅದು ಕುದ್ದ ಮೇಲೆ ಅದಕ್ಕೆ ಮೀನನ್ನು ಹಾಕಿಬಿಡುವ. ಮೀನು ಹಾಕಿ ಒಂದು 5 to 10 ಮಿನಿಟ್ಸ್ ಅದು ಕುದೀಲಿ. ಅವು ಬೇಯ್ತದ ಆಯ್ಬೊಕ್ಕ ನಮ್ಮ ಜಾದ ದೀಕವೇನು ಮೀನು ಬೇಯ್ತನು ಆಲ್ರೆಡಿ ಜಾದ ದೀಕ. ಫಿಶ್ ಈಗ ಬೆಂದಿದೆ, ಅದನ್ನು ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಾನು ಪ್ರೌನ್ಸನ್ನು ಕ್ಲೀನ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಅದು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೇನೆ. ಅದರ ತಲೆ ಭಾಗದಿಂದ ಫಸ್ಟ್ ತೆಗಿಬೇಕು, ಅದಾದಮೇಲೆ ಅದರ ಮೇಲೆ ಸಿಪ್ಪೆ ಇರುತ್ತೆ ಅದನ್ನು ಸಹ ತೆಗಿಬೇಕು. ಅದನ್ನು ತೆಗೆದ ಮೇಲೆ ಅದರ ನಡುವಲ್ಲಿ ಒಂದು ಬ್ಲ್ಯಾಕ್ ಕಲರಿದ್ದು ಇರ್ತದೆ, ಅದನ್ನು ಸಹ ತೆಗಿಬೇಕು. ಯಾಕಂದರೆ ಅದನ್ನು ತೆಗೆಯದಿದ್ದರೆ ಹೊಟ್ಟೆ ಸರಿ ಇರಲ್ಲ ಮತ್ತು ಏನಾದರೂ ಪ್ರಾಬ್ಲಮ್ ಆಗ್ತದೆ, ಅದಕ್ಕೋಸ್ಕರ ಅದನ್ನು ತೆಗಿಯೋದು. ಶೂ ಕೂಡ ಕ್ಲೀನ್ ಮನ್ಪುಲೆ ತುಲೆ ಐಟಮ್ ಇತ್ತದ ಮಂಡೆ ಪುರದ ಎತ್ತದ ನಡುಟೊಂಜಿ ಗಲೀಜಿಪ್ಪುನ ಅವೆಲ್ಲ ದೆಪ್ಪುಲೆ ಈಜೆ ನಾವು ಮಂಜೆ ಪುರ ಸರಿ ಪೂಜೆ ಪನ್ಪೇರು ಅಂಚಾದ. ಹಾಗೆಯೇ ನಾನು ಒಂದೊಂದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ಅದು ಕ್ಲೀನ್ ಆದಮೇಲೆ ಒಂದು ಇದಕ್ಕೆ ಹಾಕಿಟ್ಟಿದ್ದೇನೆ ನೋಡಿ. ಸ್ವಲ್ಪ ಟರ್ಮರಿಕ್ ಹಾಕಿದ್ದೇನೆ, ಸ್ವಲ್ಪ ನೀರು ಹಾಕಿ ಅಲ್ಲೇ ತೊಳಿತೇನೆ ಸ್ವಲ್ಪ. ಅದು ಅಷ್ಟು ತೊಳೆದಾದ್ಮೇಲೆ ಮತ್ತೆ ಒಂದು 3-4 ಸಲ ತೊಳೆಯುವ. ಚೆಂದ ತೊಳೆದು ಅದರಲ್ಲಿ ಯಾವುದು ಗಲೀಜಿರೋದಾಗಿ ಚೆನ್ನಾಗಿ ತೊಳೆದು ಒಂದು ಕಡಾಯಿ ಥರ ಇಟ್ಟು ಅದಕ್ಕೆ ಒಂದು 2 ಸ್ಪೂನು ಎಣ್ಣೆ ಹಾಕಿದ್ದೇನೆ. 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಬಿಡ್ತೇನೆ. ಈರುಳ್ಳಿ ಹಾಕಿ ಆದಮೇಲೆ ಒಂದು ಫುಲ್ ಈರುಳ್ಳಿ ತಗೊಂಡಿದ್ದೇನೆ ಚಿಕ್ಕದು, ಅದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡುವ, ಒಂಚೂರು ಬ್ರೌನ್ ಬರಲಿ ಅದು ಕಲರ್. ಅದಾದಮೇಲೆ ನಾನು ಕರಿಬೇವು ಸೊಪ್ಪು ಹಾಕ್ತೇನೆ. ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ ಮೇಲೆ ಕಾಯಿ ಮೆಣಸು ಒಂದು ಚಿಕ್ಕ ಹಚ್ಚಿಟ್ಟಿದ್ದೇನೆ. ಅದಾದಮೇಲೆ ಟೊಮೆಟೊವನ್ನು ಹಾಕಿಬಿಡುವ. ನೀರುಳ್ಳಿ ಶೋಕು ಫ್ರೈ ಆಯ್ಬುಕ್ಕ ನೆಕ್ಸ್ಟ್ ನಮ್ಮ ಒಂದು ಪಡಗ ಬೇಸೊಪ್ಪು ಬೊಕ್ಕ ಟೊಮೆಟೊ ಬೊಕ್ಕ ನಮ್ಮ ಕಾಯಿ ಮುಂಚಿ ಶೋಕು ಪಾಡ್ದು ಆಮೇಲೆ ಶೋಕು ಫ್ರೈ ಮನ್ಪುಗ. ಶೋಕು ಫ್ರೈ ಆಯ್ಬೊಕ್ಕ ನಮ್ಮ ಎಟ್ಟಿ ಉಂಡತೆ ದೆಕ್ಕದೀತದೆ ಆ ಎಟ್ಟಿನ ಪಾಡ್ಗ ಎಟ್ಟಿನ ಪಾಡ್ದು ಶೋಕು ಫ್ರೈ ಮನ್ಪುಗ. ಅವೆಲ್ಲ ಫ್ರೈ ಮಾಡ್ತದೆ ಒಂಜಿ ಬಾಯಿ ಮುಚ್ಚಿ ದೀಕ ಮತ್ತೆ ಪುಟ್ಟವು ನೀರು ಬಿಡೋದು. ಅದನ್ನು ತೊಳೆದಿಟ್ಟ ಎಟ್ಟಿ ಉಂಟಲ್ಲ ಅದನ್ನು ಹಾಕಿ, ಎಟ್ಟಿ ಅಂದರೆ ಸಿಗಡಿ, ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಇದರಲ್ಲಿ ಫ್ರೈ ಮಾಡುವ. ಫ್ರೈ ಆದಮೇಲೆ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇಡುವ, ಯಾಕಂದರೆ ಅದು ನೀರು ಬಿಡುತ್ತೆ ಅದಕ್ಕೋಸ್ಕರ. ನೆಕ್ಸ್ಟ್ ಒಂದು 5 ನಿಮಿಷದಲ್ಲಿ ಅದನ್ನು ಬಾಯನ್ನು ತಿದ್ದು ಅದರದ್ದು ನೆಕ್ಸ್ಟ್ ನಮ್ಮದು ಮಸಾಲ ಇದೆ ಅಲ್ಲ ಗ್ರೈಂಡ್ ಮಾಡಿದ್ದು ಅದನ್ನು ಹಾಕಿ ಬಿಡುವ ಅದಕ್ಕೆ.
ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಡಿಸಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡುವ. ಅದಾದಮೇಲೆ ಅದು ಬೇಯಲಿ ಅದರೊಟ್ಟಿಗೆ. ಬೆಂದ ಮೇಲೆ ನಾವು ಇದು ಮಾಡಿಟ್ಟಿದ್ದೇವಲ್ಲ, ನಾನು ಒಂದು ಸೈಡಲ್ಲಿ ತೆಂಗಿನಕಾಯಿಯನ್ನು ಫ್ರೈ ಮಾಡಿದ್ದೇನೆ. ತೆಂಗಿನಕಾಯಿಗೆ ಸ್ವಲ್ಪ ಟರ್ಮರಿಕ್ ಮತ್ತು ಯಾವುದು ಕರಿಬೇವು ಸೊಪ್ಪು ಹಾಕಿದ್ದೇನೆ. ಅದನ್ನು ಅದರ ಫ್ರೈ ಆದ ಒಂದು ಸೈಡಿಗೆ ಇಟ್ಟಿದ್ದೆ. ಈಗ ಅದನ್ನು ಅದರ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ನಾನು ಶೋಕು ಮಪ್ಪುಗ ತಾರ ಎಲ್ಲ ಪಾಡ್ದೆ ಬಾರಿ ಶೋಕುದ ಕಮ್ಮಿನ ಬರೋಣು. ನೆಕ್ಸ್ಟ್ ಯಾನು ಒಂಜಿ ತರಕಾರಿದ ಕಚಿಪಲ ಬರ್ತದೆ. ಒಂಜಿ ನೀರುಳ್ಳಿ ಒಂಜಿ 2 ಕಾಯಿ ಮೆಣಸಿನ ತಂದೆ ಬೊಕ್ಕ ನಮ್ಮ ಮೂಲಂಗಿ ಸೊಪ್ಪಿನ ಶೋಕ ಕಟ್ಟು ಮಾಡ್ತದೆ. ಅವೆಲ್ಲ ಪಾಡ್ದೆ ತೆಕ್ಕದು ಪಾಡ್ದೆ ಅದಕ್ಕೆ ನೀರು ಪಾಡೋದು ಇಚ್ಚಿ ಅವನ ಶೋಕ ಕಲಪುಗ ಒಂಚೂರು ಉಪ್ಪು ಪಾಡ್ತದೆ ಇದು ಬಿಡ್ಕ ಬೊಕ್ಕ ಈಗ ಒಂಚೂರು ಬೇಯಿನ ಬೊಕ್ಕ ಒಂಚೂರು ತಾರಾಯಿ ಮೇಲಿಟ್ಟು ಪಾಡ್ ನಾನು ಅವು ರೆಡಿಯಾನು 1/4 ಗಂಟೆ ಬೇಯ್ಪು ನಾವು. ಅದಾದಮೇಲೆ ನೆಕ್ಸ್ಟ್ ನಾನು ಚಿಕನ್ ಪೆಪ್ಪರ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಚಿಕನ್ ಪೆಪ್ಪರಿಗೆ ನಾನು ಒಂದು 3 ಸ್ಪೂನು ಪೆಪ್ಪರ್ ತಗೊಂಡಿದ್ದೇನೆ, 1 ಸ್ಪೂನ್ದು ಕೊರಿಯಾಂಡರ್ ಮತ್ತು ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಫ್ರೈ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಈಗ ನಾನು ಒಂದು ಬಾಣಲೆಗೆ 2 ಸ್ಪೂನು ಎಣ್ಣೆ, 1 ಸ್ಪೂನ್ ಗೀ ಹಾಕಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡುವ. ಒಂದು ಚಿಕ್ಕದು ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಫ್ರೈ ಅದರೊಟ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಅರ್ಧ kg ಚಿಕನ್ ಇತ್ತು, ಚಿಕನನ್ನು ಅದಕ್ಕೆ ಹಾಕಿ ಅದನ್ನು ಸಹ ಫ್ರೈ ಮಾಡ್ತಾಯಿದ್ದೇನೆ. ತುಳಿ ಕೂರಿನ ಒಟ್ಟಿಗೆ ಪಾರ್ತ ಫ್ರೈ ಮಾಡ್ತೊಂದಿಲ್ಲ ಹೆಚ್ಚುನದ ಭಾರಿ ಸೋಕುದ ಕಮ್ಮಿನ ಇತ್ತೇನೆ ಬರೋದುಂಟು. ನಿಕ್ಕೆಲ್ಲ ಮಲ್ಪಲೆ ಇಲ್ಲಾಡ ಭಾರಿ ಶೋಕಾಪುಣ ವೆರಿ ಟೇಸ್ಟಿ. ಬೊಕ್ಕ ಒಂಚೂರು ಐಕ್ ಮುಚ್ಚಳ ಮುಚ್ಚಿದ ಹುಡ್ಕ ಅವು ಒಂಚೂರು ನೀರು ಬಿಡೋದಾಯ್ತ. ಮುಚ್ಚಳ ಮುಚ್ಚಿ ಇಟ್ಟು ಸ್ವಲ್ಪ ಕೂಳಿದ್ದು ನೀರು ಬಿಟ್ಟ ಮೇಲೆ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ದೇವಲ್ಲ ಪೆಪ್ಪರಿದ್ದು ಅದನ್ನು ಹಾಕಿ ಬಿಡುವ. ಅದಕ್ಕೆ ಹಾಕಿ ಚೆನ್ನಾಗಿ ಕಲಡಿಸುವ. ಅಲ್ಲಿಗೆ ಪೆಪ್ಪರ್ ಸಹ ರೆಡಿ. ಭಾರಿ ಮತ್ತು ಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಬಿಡುವ. ತುಂಬ ಚೆಂದ ಸ್ಮೆಲ್ ಬರ್ತಾಯಿದೆ, ತಿನ್ನಬೇಕು ಅಂತ ಆಗ್ತದ. ನಾನು ಎಲ್ಲ ಬೌಲಿಗೆ ಹಾಕಿ ತೋರಿಸ್ತೇನೆ. ಫಸ್ಟಿಗೆ ನಾನು ಬೌಲಲ್ಲಿ ಇದು ಮೀನಿದು ಸಾರು ಹಾಕಿದ್ದೇನೆ. ಅದಾದಮೇಲೆ ಚಿಕನ್ ಪೆಪ್ಪರ್ ಹಾಕಿದ್ದೇನೆ. ನೆಕ್ಸ್ಟ್ ಸಿಗಡಿದ್ದು ಸುಕ್ಕ ಪ್ರೌನ್ಸ್ ಇತ್ತು. ಹೀಗೆ ಕಾಣ್ತಿದೆ, ಚೆನ್ನಾಗಿದೆ ಅಲ್ಲ. ನೋಡುವಾಗ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಸಹ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ, ಚೆನ್ನಾಗಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದ್ದೇನೆ, ಸೂಪರ್ ಇದೆ. ತುಂಬ ಈಸಿ ರೆಸಿಪಿ, ನಿಮಗೆ ಸಹ ಮನೆಯಲ್ಲಿ ಮಾಡ್ಬೋದು. ನನ್ನ ಚಾನಲಿಗೆ ಸಹ ಒಂದು ಸಪೋರ್ಟ್ ಕೊಡಿ. ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ ಸಹ ಗ್ರೋ ಆಗುತ್ತೆ. ಎಲ್ಲ ನನ್ನ ವೀಡಿಯೋಸನ್ನು ವ್ಯೂಸ್ ಮಾಡಿ. ಯಾನ್ ನನ್ನ ಪ್ಲೇಟಿಗೆ ಬಾರ್ದಲ್ಲ ತೋರಿಸ್ಪವೆ ತುಲೆ ಪೆಪ್ಪರ್ ಹೆಂಚೊಂಡು ಮೀನ್ದ ರೇಸ ಎಟ್ಟಿದ ಸುಕ್ಕ ಒಂದು ಎಲಿಲೆ ಎಟ್ಟಿ ನನ್ನ ಮಲ್ಲ ಮಲ್ಲ ಎಟ್ಟಿ ಬರೋರು ಕನಬೇರು ಈ ಸಲ ತಿಕ್ಕೀಜಿ ಆಯ್ತಾ. ಭಾರಿ ಸೂಪರ್ ಹಾಕು ಆಯ್ತಾ. ಮಲ್ತಿನಿಗೆ ವೀಡಿಯೋಸ್ ಮತ್ತೆ ಪಾಡ್ವೆ ತುಲೆ ಎಂಚಾತ ಬಾಯಿಗೆ ನೀರು ಬರೋದುಂಡೆ. ಇದಕ್ಕೆಲ್ಲ ಟ್ರೈ ಮಾಡ್ಬಿಲೆ ಎಲ್ಲ ವೀಡಿಯೋಸನ್ನು ಸ್ಕಿಪ್ ಮಾಡ್ಬಂದೆ ಪೂರ ಎಲ್ಲ ತೂಲೆ. ಎಂಕಲ ಒಂಜಿ ಎಂಕಲ ಸಪೋರ್ಟ್ ಬೋಡು ಎಂಕಲ ಸಪೋರ್ಟ್ ಇಜ್ಜನ ಎಂಕ ಸತ್ಯ ದುಂಬು ಬೇರೆ ಸಾಧ್ಯನೇ ಇಜ್ಜಿ ಅಂಚಾದ ಎಂಕಲ ಒಂಜಿ ಸಪೋರ್ಟ್ ಕೊಡಲಿ. ಎಲ್ಲ ವೀಡಿಯೋಸನ್ನು ಫುಲ್ಲು ವಾಚ್ ಮಾಡ್ತಲೆ, ಸ್ಕಿಪ್ ಮಾಡ್ಬಲ್ಲೆ. ನಾನು ಏನು ಪ್ಲೇಟ್ ಪಾರ್ಟ್ ತೋರಿಸ್ಬಂದಿಲ್ಲ ತುಲೆ ಪನಸ್ಪಾಡಿಯ ಫಸ್ಟ್ ಊಟ ಹಾಕಿದ್ದೇನೆ. ನೆಕ್ಸ್ಟ್ ಇದು ಫ್ರೈ ಮಾಡಿದ್ದೆ ಯಾವುದು ಮೀನಿದು ಮೊಟ್ಟೆ ಅದು ಸಹ ಹಾಕಿದ್ದೇನೆ. ಚಿಕನ್ ಪೆಪ್ಪರ್ ಹಾಕಿದ್ದೇನೆ, ಮತ್ತು ಸಿಗಡಿದ್ದು ಸುಕ್ಕ ಹಾಕ್ತೇನೆ. ಮತ್ತು ನಾನು ಇದು ತರಕಾರಿದು ಪಲ್ಯ ಮಾಡಿದ್ದೇನಲ್ಲ ಅದು ಸಹ ಹಾಕ್ತೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ತರಕಾರಿ ಇಲ್ಲದಿದ್ದರೆ
ಯಾವುದು ಆಗೋದಿಲ್ಲ. ಏನೂ ಚಿಕನ್ ಮಾಡಲಿ, ಏನೂ ಫಿಶ್ ಮಾಡಲಿ, ತರಕಾರಿ ಒಂದು ಬೇಕೇ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಇಲ್ಲದಿದ್ದರೂ ನಿಜವಾಗ್ಲೂ ಒಳ್ಳೆಯದಲ್ಲ. ಇಷ್ಟು ಫಿಶ್ ಎಲ್ಲ ತಿನ್ನುವಾಗ ಒಂದು ಸೈಡಲ್ಲಿ ತರಕಾರಿ ಸಿಗುತ್ತೆ. ಟುಡೇ ಮೀನು ತೆತ್ತಿನ ಜೊತೆಗೆ ಭಾರಿ ಟೇಸ್ಟ್ ಆಗ್ತದೆ. ಕಿತ್ತನೆ ನೀರು ಮಾಡ್ತೀನಿ. ನನಗೆ ಆರ್ಟ್ ಇಷ್ಟವು ಮೀನು ಕೋಡಿ ಪೂರ ಬಿಡುವೆ. ಮೀನಿನ ತೆತ್ತಿವನ್ನ ಬಂಗುಡೆ ಬೂತಾಯಿದ ಮಾತ್ರ ಬೇತೋಲ ಆತ ಇಷ್ಟ ಆಗ್ತದೆ. ಬೊಕ್ಕ ಎಗ್ ಮಂಡ ಮಸ್ತ್ ಇಷ್ಟ. ಖಾಲಿ ಎಗ್ ನಮ್ಮ ಮರ್ಪಣದ ಕೋರಿದ ಏರು ಪೂರ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಪೂರ ಎಲ್ಲ ಮಲ್ಪಲೆ ಇನ್ನು ವೀಡಿಯೋಸ್ ಇರ್ತಾಲ ಪ್ರಾಬ್ಲಮ್ ಇತ್ತು ಒಂದು ಕಮೆಂಟ್ ಮಾಡ್ತದೆ ಪನ್ನಲೆ ನಿಮಗೆ ಹೂ ಲ್ಯಾಂಗ್ವೇಜ್ ಓಡಬೇಕು. ಥ್ಯಾಂಕ್ ಯು, ಬಾಯ್.